ರಾಜಸ್ಥಾನಿ ಸ್ಟೈಲ್ನಲ್ಲಿ ಇವತ್ತೊಂದು ಪನ್ನೀರ್ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೂ ತುಂಬ ಕಲರ್ಫುಲ್ ಆಗಿದೆ. ಅಂದರೆ ಕೆಂಪಗೆ ಇದನ್ನು ಲಾಲ್ ಪನ್ನೀರ್ ಅಂತ ಕರೀತಾರೆ. ಆ್ಯಂಡ್ ಮಾಡೋದು ಕೂಡ ತುಂಬ ಈಸಿ, ತುಂಬ ಜಾಸ್ತಿ ಏನು ಟೈಮ್ ಕೂಡ ಬೇಕಿಲ್ಲ. ಸೊ ಇದಕ್ಕೆ ನಾನು 300 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಹೈ ಪ್ರೋಟೀನ್ ಲೋ ಫ್ಯಾಟ್ ಪನ್ನೀರ್ ತೊಗೊಂಡಿದ್ದೀನಿ. ನೀವು ಯಾವ ಪನ್ನೀರ್ ಬೇಕಾದರೂ ತೊಗೋಬೋದು. ಏನಂದರೆ ಹೈ ಪ್ರೋಟೀನ್ ಲೋ ಫ್ಯಾಟ್ ಪನ್ನೀರ್ ಅಂದರೆ ಸ್ವಲ್ಪ ನಿಮಗೆ ಅಷ್ಟು ಸಾಫ್ಟ್ ಆಗಿರೋದಿಲ್ಲ, ಪನ್ನೀರು ಸ್ವಲ್ಪ ಹಾರ್ಡ್ ಇರುತ್ತೆ. ಬಟ್ ಅದನ್ನು ಆಮೇಲೆ ಏನು ಮಾಡಬೇಕು ಅಂತ ಕೂಡ ಹೇಳ್ತೀನಿ. ನಾರ್ಮಲ್ ಪನ್ನೀರ್ ಆದರೆ ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಿರುತ್ತೆ, ಯಾಕಂದರೆ ಫ್ಯಾಟ್ ಅಂಶ ಜಾಸ್ತಿ ಇರುತ್ತಲ್ಲ, ಸೊ ಹಾಗಾಗಿ ಸಾಫ್ಟ್ ಆಗಿರುತ್ತೆ. ಸೊ ಯಾವ ಥರ ಪನ್ನೀರ್ ಬೇಕಾದರೂ ನೀವು ತೊಗೋಬೋದು. ಇದನ್ನು ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಸ್ಕ್ವೇರು ರೆಕ್ಟ್ಯಾಂಗಲ್ ಮಾಡಿ ಬೋರ್ ಆಗಿದೆ ಅಂತ. ಅಗೇನ್ ಶೇಪ್ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ನೀವು ಕಟ್ ಮಾಡ್ಕೋಬೋದು. ಸೊ ಒಂದು ಪ್ಯಾನ್ಗೆ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವಿನ್ನು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಎಷ್ಟು ಆಗುತ್ತೋ ಅಷ್ಟು ಸ್ವಲ್ಪ ಹೆಲ್ತಿಯರ್ ವೇನಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ರೆಸ್ಟೋರೆಂಟ್ ಸ್ಟೈಲ್ ಅಂದ್ಬಿಟ್ರೆ ಸಿಕ್ಕಾಪಟ್ಟೆ ಎಣ್ಣೆ ತುಪ್ಪ ಹಾಗೆಯೇ ಇನ್ನೂ ಬೇಕಾದಷ್ಟು ಹಾಕಿ ಮಾಡ್ತಾರೆ ಅವರು. ಬಟ್ ನಮಗೆ ಅದೇ ಥರ ಸ್ವಲ್ಪ ಟೇಸ್ಟ್ ಏನೋ ಬೇಕು, ಬಟ್ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಹೆಲ್ತಿ ವೇನಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದು ಹೈ ಪ್ರೋಟೀನ್ ಪನ್ನೀರ್ ಆಗಿರೋದ್ರಿಂದ, ಫ್ಯಾಟ್ ಅಂಶ ಇಲ್ಲದೆ ಇರೋದ್ರಿಂದ ಇದು ಆರಿದ ಮೇಲೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಹಾಗಾಗಿ ನಾನು ನೀರಿನಲ್ಲಿ ಅದನ್ನು 2-3 ಬ್ಯಾಚಲ್ಲಿ ಫ್ರೈ ಮಾಡಿ, ಶಾಲೋ ಫ್ರೈ ಮಾಡಿ ಹಾಕಿಟ್ಟಿದ್ದೀನಿ. ಈಗ ಒಂದು ಬೌಲ್ಗೆ 100 ಗ್ರಾಮ್ನಷ್ಟು ಮೊಸರು ತೊಗೊಂಡಿದ್ದೀನಿ, ಮನೆಯಲ್ಲೇ ಸೆಟ್ ಮಾಡಿರೋ ಮೊಸರು. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಹಾಗೆಯೇ 1 ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಮೂತ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಒಡೆದಿರೋ ಥರ ಎಲ್ಲ ಇರಬಾರ್ದು, ಕರ್ಡ್ಲಾಗಿರಬಾರ್ದು. ಸೊ ಚೆನ್ನಾಗಿ ವಿಸ್ಕ್ ಮಾಡಿಕೊಂಡ್ರೆ ಸ್ಮೂತ್ ಆಗಿರುತ್ತೆ. ಸೊ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಉದ್ದುದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೇನು ಟೊಮೆಟೊ ಎಲ್ಲ ಹಾಕಲ್ಲ, ಯಾಕಂದರೆ ಮೊಸರೆ ಹಾಕಿರೋದ್ರಿಂದ ಟೊಮೆಟೊ ಎಲ್ಲ ಬೇಕಿಲ್ಲ. ಸೊ ಬರೀ ಈರುಳ್ಳಿ ಒಂದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಗೋಯ್ತು. ಪನ್ನೀರ್ ಶಾಲೋ ಫ್ರೈ ಮಾಡಿದ್ನಲ್ಲ, ಆ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಮಿಕ್ಕಿತ್ತು. ಸೊ ಅದನ್ನು ಕೂಡ ಪ್ಯಾನ್ಗೆ ಹಾಕ್ಕೊಂಡು ಇನ್ನೊಂದು ಸ್ಪೂನ್ ಮೇಲೆ ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ತುಪ್ಪ ಎಣ್ಣೆ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ಟಾರ್ ಹೂವು, ಹಾಗೆಯೇ ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಹಾಗೆಯೇ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಬೇಗ ಆಗುತ್ತೆ, ಏನು ರುಬ್ಬೋದು ಅದೆಲ್ಲ ಏನು ತಲೆನೋವು ಕೂಡ ಇಲ್ಲ. ಸೊ ಅಂದ್ಕೊಂಡಿದ್ದ ತಕ್ಷಣ ನೀವು ಮಾಡಿಬಿಡ್ಬೋದು. ಪನ್ನೀರ್ ಇದ್ದರೆ, ಮೊಸರಿದ್ದರೆ, ಈ ಬೇಸಿಕ್ ಮಸಾಲ ಮನೇಲಿ ಇದ್ದೇ ಇರುತ್ತಲ್ಲ, ಮಾಡಿಬಿಡ್ಬೋದು. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ಮೊಸರು ಮಸಾಲೆ ಹಾಕಿದ್ದೀನಲ್ಲ ಮಿಕ್ಸ್ಚರು, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಲೋ ಫ್ಲೇಮ್ನಲ್ಲಿ ಇದನ್ನು ಕಂಟಿನ್ಯೂಸಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಮೊಸರು ಕರ್ಡ್ಲಾಗುತ್ತಲ್ಲ, ಸೊ ಹಾಗಾಗಿ. ಆಮೇಲೆ ಇದಕ್ಕೆ ಫ್ರೈ ಮಾಡಿರೋ ಪನ್ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಎಷ್ಟು ಈಸಿ ಗೊತ್ತಾ? ಟೇಸ್ಟ್ ಕೂಡ ಸ್ವಲ್ಪನೂ ನಿಮಗೆ ಅನಿಸೋದೇ ಇಲ್ಲ ಇದು ಇಷ್ಟು ಈಸಿಯಾಗಿ ಮಾಡಿರೋ ಅಂತಹದ್ದು ಡಿಶ್ ಅಂತ ಹೇಳಿ. ಅಷ್ಟು ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ಇವಾಗ ಪನ್ನೀರನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ನನಗೆ ಸ್ವಲ್ಪ ಇದು ಅಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಇಲ್ಲ ಅನಿಸ್ತು. ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಆಗೋಯಿತು. ಸೊ ಇವಾಗ ಆಗಿದೆ 5 ಮಿನಿಟ್ಸ್. ಸ್ವಲ್ಪ ಮೇಲೆಲ್ಲ ತುಪ್ಪ ಎಲ್ಲ ಮೇಲೆ ರಿಲೀಸ್ ಆಗಿದೆ. ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ರೆ ಆಯಿತು. ಜಸ್ಟ್ ಒಂದು ಕುದಿ ಬರೋಕ್ಕೆ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ 1 ನಿಮಿಷ 2 ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿಬಿಟ್ರೆ ರಾಜಸ್ಥಾನಿ ಲಾಲ್ ಪನ್ನೀರ್ ರೆಡಿ.